ಧಾರಾಕಾರ ಮಳೆ ಆಗ್ತಿದೆ. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಬರೋಬ್ಬರಿ 2 ವರ್ಷದ ನಂತರ ಕೆಆರ್ಎಸ್ ಜಲಾಶಯ ಭರ್ತಿಯಾಗುವ ಸನ್ನಿವೇಶ. ನಾಳೆ ಕನ್ನಂಬಾಡಿ ಕಟ್ಟೆಗೆ ಸಿಎಂ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಕಾವೇರಿ ನೀರಾವರಿ ನಿಗಮದಿಂದ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಿ 3ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿಗಳ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ. ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಬಾಗಿನವನ್ನು ಕಾವೇರಿ ಮಾತೆಗೆ ಅರ್ಪಣೆ ಮಾಡಲಿದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸದ್ಯ ಸಿದ್ಧತೆಗಳ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಡ್ಯಾಮ್ ಮೇಲ್ಭಾಗದಲ್ಲಿ ಕಾವೇರಿ ಮಾತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ 3ನೇ ಬಾರಿಗೆ ಏನು ಬಾಗಿನ ಅರ್ಪಣೆ ಮಾಡುವಂಥ ಅವಕಾಶ ಕೂಡ ಈಗ ಬಂದಿರುವಂಥದ್ದು. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ ಅವರಿಗೆ 2 ಬಾರಿ ಬಾಗಿನ ಅರ್ಪಿಸೋದಕ್ಕೆ ಅವಕಾಶ ಸಿಕ್ಕಿತ್ತು. 2013-14 ಸಾಲಿನಲ್ಲಿ ಮಾತ್ರ ಅವರಿಗೆ ಬಾಗಿನವನ್ನು ಅರ್ಪಿಸುವಂಥ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಡ್ಯಾಮ್ ಭರ್ತಿಯಾಗಿತ್ತು. ಉಳಿದ ಅವಧಿ ಅಂದರೆ 3 ವರ್ಷಗಳ ಕಾಲ ಆಗ ಡ್ಯಾಮ್ ಖಾಲಿಯಾಗಿತ್ತು. ಹಾಗಾಗಿ ಏನು ಬಾಗಿನ ಅರ್ಪಿಸುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು ಕಳೆದ ವರ್ಷ 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕಳೆದ ಬಾರಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಲಿಲ್ಲ. ಪರಿಣಾಮ ಬಾಗಿನ ಅರ್ಪಣೆ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ಹೀಗಾಗಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಡ್ಯಾಮ್ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಏನು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಣೆ ಮಾಡೋದಕ್ಕೆ ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆ DCM DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಕೆಲವು ಸಚಿವರು ಕೂಡ ಭಾಗಿಯಾಗ್ತಾರೆ. ಅದಕ್ಕೂ ಕೂಡ ಸಕಲ ಸಿದ್ಧತೆ ಆಗ್ತಾ ಇರುವಂಥದ್ದು. ಏನು ಕಾವೇರಿ ಪ್ರತಿಮೆ ಕಾಣಿಸ್ತಾ ಇದೆ, ಮೊದಲಿಗೆ ಅವರು ಬಾಗಿನವನ್ನು ಅರ್ಪಣೆ ಮಾಡಿ ಆನಂತರ ಬಂದು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಕ್ಕೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಇಲ್ಲೇನು ಗೋಡೆ ಕಾಣಿಸ್ತದೆ, ಇಲ್ಲೆಲ್ಲ ಸಂಪೂರ್ಣವಾಗಿ ಬಣ್ಣವನ್ನು ಬಳಿದಿದ್ದಾರೆ. ಮಧುವಣ ಗಿತ್ತಿಯಂತೆ ಡ್ಯಾಮ್ ಕಂಗೊಳಿಸುವಂತೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಇನ್ನೊಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಬಾಗಿನ ಅರ್ಪಣೆ ಜೊತೆಗೆ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಜರ್ಮನ್ ಟೆಂಟನ್ನು ಅಳವಡಿಸುವಂಥ ಮೂಲಕ ಒಂದು ಸಭೆಗೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾವೇರಿ ನೀರಾವರಿ ನಿಗಮ ಹಾಗೂ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದು ನಾಳೆ ನಡೆಯುವಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಕಲ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಪಾದಯಾತ್ರೆ ಇಲ್ಲಿಂದ ಹೊರಡುತ್ತೆ. ಆ ಮೂಲಕ ಆಗಸ್ಟ್ 10ನೇ ತಾರೀಕು ದೊಡ್ಡ ಸಮಾವೇಶವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮುಜುಗರ ತರೋದಕ್ಕೆ ಅಥವಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಈಗ ಬಿಜೆಪಿ ಜೊತೆಗೆ ಒಂದು ರೀತಿಯಲ್ಲಿ ಹೆಂಗ್ ನಾವು ಜೊತೆ ಹೋಗೋದು ಅನ್ನೋದನ್ನ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. HDK ಈ ಜನ್ಮದಲ್ಲಿ ಮತ್ತೆ ಸಿಎಂ ಆಗಲ್ಲ. ನೋಡಿ, ಈ ವಿಚಾರ ಏನಿದೆಯಲ್ಲ, HDK ಈ ಜನ್ಮದಲ್ಲಿ ಸಿಎಂ ಆಗಲ್ಲ ಅನ್ನೋ ವಿಚಾರ ದೇವರು ಆದಷ್ಟು ಶೀಘ್ರ ಆಶೀರ್ವಾದವನ್ನ ಮಾಡ್ತಾರೆ. DK ಶಿವಕುಮಾರ್ ಅವರು ಹೇಳಿರೋದು ನೋಡಿ, ಹೇಳಿಕೆಯಿಂದಲೇ ನನಗೆ ಆಶೀರ್ವಾದ ಸಿಗಲಿದೆ. DK ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ರು. ಏನು ರಾಮನಗರವನ್ನ ಬೆಂಗಳೂರಿನ ಜೊತೆಯಲ್ಲಿ ವಿಲೀನ ಮಾಡೋದ್ರ ಕುರಿತಾಗಿ 28ಕ್ಕೆ ಈಗ ಏನಾದ್ರು ವಿಲೀನ ಮಾಡೋದಾದ್ರೆ 2028ಕ್ಕೆ ಮತ್ತೆ ನಾವೊಂದು ಬದಲು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ HDK ಮತ್ತೆ ಸಿಎಂ ಆಗಲ್ಲ ಅಂತೇಳಿ. ಈಗ ಕುಮಾರಸ್ವಾಮಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ DKಗೆ HDK ಡಿಚ್ಚಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ DK ಶಿವಕುಮಾರ್ ಅವರ ಆರೋಪಕ್ಕೆ HD ಕುಮಾರಸ್ವಾಮಿ? ಬನ್ನಿ ನೋಡೋಣ. ಈಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಎಲ್ಲ ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಈ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ. ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಿ? ಅವರು ಈ ಜನ್ಮದಲ್ಲಿ ನೀವು ಮುಖ್ಯಮಂತ್ರಿ ಅವರ ಆ ಪದಗಳ ಬಳಕೆ ಮಾಡಿದ್ರೆ ಆದಷ್ಟು ಬೇಗ ಆಗೋದನ್ನ ದೇವ್ರು ಕೊಡ್ತಾನೆ. ಅಂದ್ರೆ ಅವ್ರು ಆ ಥರ ಮಾತಾಡಿದ್ರೆ ನೀವು ಇನ್ನೂ ಬೇಗ ಆಗ್ತೀರಿ ಅಂತ ಅದ್ರಲ್ಲಿ ಏನು ಸಂಶಯ ಇಟ್ಕೋಬೇಡಿ. ಅವ್ರ ಅಪ್ಪನಾಣೆ ಅಂತ ಹೇಳಿದ್ರಲ್ಲ, ಆಗ್ಲಿಲ್ವಾ? ಇದು ಅದೇ ರೀತಿನೇ. ಅವ್ರ ಅನ್ನೋದೇ ನಿಮ್ಗೆ ಆಶೀರ್ವಾದ ಅನ್ಸುತ್ತೆ. ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇನೆ. ಮೈಸೂರಿನಲ್ಲಿ ಎಲ್ಲ ವಿಷಯ ಮುಕ್ತವಾಗಿ ಮಾತಾಡ್ತೀನಿ. ಎಲ್ಲ ಮಾತಾಡೋದು ದೇವ್ರನ್ನ ಈ ಮಟ್ಟದಲ್ಲಿ ನಂಬ್ತೀರಾ? ಅವ್ರು ಹೇಳ್ತಾರೆ ಈ ಜನ್ಮದಲ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾರೆ.
ರಾಜಕೀಯ ಹಾಗೆ ಇತರೆ ಕ್ರೈಮ್ ಚಟುವಟಿಕೆ ಸುದ್ದಿ ಆಯಿತು. ಜನರ ಸಮಸ್ಯೆ ಬಗ್ಗೆ ಸುದ್ದಿ ಗಮನ ಹರಿಸೋಣ. ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಿ ಆಗ್ತಾ ಇರುವ ಧಾರಾಕಾರ ಮಳೆ ಸೃಷ್ಟಿ ಮಾಡ್ತಾ ಇರುವ ಅವಾಂತರಗಳು ಒಂದೆರಡಲ್ಲ. ಈ ಮಳೆ ಬಂದಿದ್ದರ ಪರಿಣಾಮವಾಗಿ ನಗರ ಹಾಗೆ ಹಳ್ಳಿಗಾಡುಗಳಲ್ಲಿ ಜನವಸತಿ ಪ್ರದೇಶದ ಒಳಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇದೊಂದು ಶಾಲೆ ಸುದ್ದಿ ಇದು. ಶಾಲೆ ಒಳಗೆಲ್ಲ ನೀರು ನುಗ್ಗಿದೆ. ಮಕ್ಕಳು ಶಾಲೆಯ ದಾಖಲಾತಿಯನ್ನು ಕಾಪಾಡೋಕೆ ಪರದಾಡ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ ಘಟಪ್ರಭಾ ನದಿಯಲ್ಲಿ ಶಾಲೆಯ ದಾಖಲಾತಿಗಳೆಲ್ಲ ತೇಲ ಹೋಗ್ತಾ ಇತ್ತಂತೆ. ಜೀವ ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಆ ದಾಖಲಾತಿಯನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದ್ದಾರೆ. ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಮಹಾರಾಷ್ಟ್ರ ಹಾಗೆ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಪರಿಣಾಮ ಇದು. ಘಟಪ್ರಭಾ ನೆರೆಗೆ ನಡುಗಡ್ಡೆಯಂತಾಗಿದೆ ಈ ಚಿಗಡೊಳ್ಳಿ ಗ್ರಾಮ. ಚಿಗಡೊಳ್ಳಿ ಗ್ರಾಮದ ತುಂಬೆಲ್ಲ ನೀರು. ಶಾಲೆ ಒಳಗೂ ನೀರು ನುಗ್ಗಿಬಿಟ್ಟಿದೆ. ಶಾಲೆಯ ದಾಖಲಾತಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಮಕ್ಕಳು ಜೀವವನ್ನು ಪಣಕ್ಕಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಕತೆ. ಆದರೆ ಮತ್ತೊಂದು ಕಡೆಯಲ್ಲಿ ಮೆಳವಂಕಿ ಅನ್ನೋ ಕಾಳಜಿ ಕೇಂದ್ರ ಅಂದರೆ ಎಲ್ಲಿ ಜನರು ಆಪತ್ನಲ್ಲಿದ್ದಾರೆ ಅಲ್ಲಿಂದ ರಕ್ಷಣೆ ಮಾಡಿ ಅವ್ರಿಗೊಂದು ಪರ್ಯಾಯ ಸೂರನ್ನು ಕಲ್ಪಿಸಿರ್ತಾರೆ. ಅಲ್ಲಿ ಪುಟ್ಟ ಕಂದಮ್ಮಗಳ ಆಕ್ರಂದನ ಅಂತೆ. ಮನೆ ಸೂರು ಕಳೆದುಕೊಂಡವರು ಸಂತ್ರಸ್ತರಾಗಿದ್ದಾರೆ. ಮೆಳವಂಕಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರಿಗೆ ಆಶ್ರಯವನ್ನು ನೀಡಲಾಗಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿಯಲ್ಲಿ ಮಳೆಯ ಅವಾಂತರ ಯಾವ ರೀತಿ ಇದೆ ಅನ್ನೋದರ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಕಡೆ ಮಕ್ಕಳು ಶಾಲೆಯ ಡಾಕ್ಯುಮೆಂಟ್ಸ್ ಉಳಿಸ್ಕೊಳ್ಳಿಕ್ಕೆ ಪರದಾಟ, ಮತ್ತೊಂದು ಕಡೆಯಲ್ಲಿ ಮನೆ ಬಿಟ್ಟು ಬೇರೆ ಕಡೆಗೆ ಬಂದು ಆ ಕಾಳಜಿ ಕೇಂದ್ರದಲ್ಲಿರೋ ಮಕ್ಕಳು ಗೋಳಾಡ್ತಾ ಇರೋದು. ಎರಡೂ ದೃಶ್ಯವನ್ನು ಸದ್ಯದಲ್ಲೇ ನಿಮ್ಮ ಮುಂದಿಡ್ತೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಲವು ಗ್ರಾಮಗಳು ಸದ್ಯ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಸದ್ಯ ನಾನಿರುವಂಥ ಸ್ಥಳ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಅನ್ನೋ ಒಂದು ಗ್ರಾಮ. ಇಲ್ಲಿ ಏನು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಜನ ಏನು ಬರ್ತಿದ್ದಾರೆ, ಈ ಜನ ಪಕ್ಕದಲ್ಲಿ ಇರುವಂಥ ಗ್ರಾಮ ಇದೆ. ಹೀಗಾಗಿ ಇಲ್ಲಿ ನಡುವೆ ಒಂದು ಸೇತುವೆ ಕೂಡ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಏನು ಮನವಿ ಮಾಡಿಕೊಂಡು ಬಂದರೂ ಯಾರೂ ಕೂಡ ಅದನ್ನು ಏರಿಕೆ ಮಾಡಿಲ್ಲ. ಹಾಗಾಗಿ ಈ ರಭಸವಾಗಿ ಹರಿಯುವಂಥ ನೀರಿನಲ್ಲೇ ಕೂಡ ಈಗ ಜನ ಕೂಡ ಊರಿಂದ ಹೊರಗಡೆ ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಘಟ್ಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಅದೇ ನೀರಿನಲ್ಲಿ ಕೂಡ ಈ ಏನು ಯುವಕರು ಇರ್ಬೋದು, ವೃದ್ಧರು ಕೂಡ ಅಲ್ಲಿರುವಂಥ ಏನು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿನ್ನೆ ಆ ಊರಿಂದ ಸ್ಥಳಾಂತರ ಆಗಿದ್ದಾರೆ. ಇವತ್ತು ಕೂಡ ಕೆಲವೊಂದಿಷ್ಟು ಜನ ಬರ್ತಿದ್ದಾರೆ. ಈ